ವೀಕ್ಷಕರೇ ನಮಸ್ಕಾರ. ಹೇಗಿದ್ದೀರಿ? ಹೇಗಿರಕ್ಕೆ ಸಾಧ್ಯ? ಮಳೆ, ಗಾಳಿ, ಚಳಿ ಜೋರಾಗಿಯೇ ಇದೆ. ಸಹಜ. ಕಕ್ಕಡ ತಿಂಗಳು, ಆಟಿ ತಿಂಗಳಿಗೆ ಮಳೆ, ಚಳಿ ಇರದಿದ್ರೆ ಹೇಗೆ ಹೇಳಿ? ಏನಪ್ಪ ಏನು ವಿಷಯ ತಗೊಂಡ್ ಬಂದಿ ಅನ್ನೋದು ನೋಡ್ತಾ ಇರ್ಬೋದಲ್ಲ. ನಮ್ಮಲ್ಲಿ, ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಪದ್ಧತಿಯಲ್ಲಿ ಪ್ರತಿಯೊಂದು ತಿಂಗಳಿಗೂ ಕೂಡ ಅದರದೇ ಆದ ಮಹತ್ವ ಇದೆ. 12 ತಿಂಗಳುಗಳಿದಾವೆ ಇಂಗ್ಲಿಷ್ ಕ್ಯಾಲೆಂಡರ್ ಹೊರತುಪಡಿಸಿದಂತೆ. ನಮ್ಮದೇ ಆದಂತಹ ತಿಂಗಳುಗಳನ್ನ ನಾವು ವಿಂಗಡಿಸಿಕೊಂಡಿದ್ದೇವೆ. ಆ ತಿಂಗಳಿಗೆ ಅದರದ್ದೇ ಆದಂತಹ ಮಹತ್ವ ಇದೆ. ಅದರಲ್ಲೂ ಕೂಡ ಮಳೆಗಾಲದಲ್ಲಿ ಬರುವಂತಹ ಕಕ್ಕಡ ತಿಂಗಳು, ಕೊಡವ ಭಾಷೆಯಲ್ಲಿ ಕಕ್ಕಡ ತಿಂಗಳು ಅಂತ ಕರೀತಾರೆ, ಬೇರೆ ತುಳು ಕನ್ನಡ ಭಾಷೆಯಲ್ಲಿ ಆಟಿ ತಿಂಗಳು ಅಂತ ಕರೀತಾರೆ. ಈ ತಿಂಗಳಿಗೆ ವಿಶೇಷವಾದಂತಹ ಮಹತ್ವ ಇದೆ. ಅದು ಬೇರೆ ಬೇರೆ ಕಾರಣಗಳಿಂದಾಗಿ. ಆದ್ರೆ ಇಂದಿನ ಜನತೆಗೆ, ಈಗಿನ ಸಮೂಹಕ್ಕೆ ಅದರ ಬಗ್ಗೆ ಅಷ್ಟಾಗಿ ಅರಿವಿಲ್ಲ. ಸಾಂಪ್ರದಾಯಿಕವಾಗಿರ್ಬೋದು ಅಥವಾ ಜೀವನ ಶೈಲಿಯಲ್ಲಿ ಕೂಡ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಮಹತ್ವದ್ದಾಗಿ ಈ ತಿಂಗಳನ್ನ ಕಾಣ್ತಾರೆ. ಆ ಕುರಿತಾಗಿ ಮಾಹಿತಿಯನ್ನ ನಿಮಗೆ ತಲುಪಿಸಬೇಕು, ನಿಮ್ಮೊಂದಿಗೆ ಎಲ್ಲದರ ವಿಚಾರದ ಕುರಿತಾಗಿ ಮಾತಾಡಬೇಕು ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮೊಂದಿಗೆ ಇವತ್ತಿನ ಈ ವಿಷಯದ ಕುರಿತಾಗಿ ಮಾತಾಡೋದಕ್ಕಾಗಿ ಐಚಂಡ ರಶ್ಮಿ ಮೇಧಪ್ ಅವರಿದ್ದಾರೆ. ಸಾಹಿತಿಗಳು. ನಾಟಕವನ್ನು ಕೂಡ ಈ ಪರ್ಟಿಕ್ಯುಲರ್ ವಿಚಾರದ ಕುರಿತಾಗಿ ಬರೆದಿದ್ದಾರೆ. ಕಕ್ಕಡ ತಿಂಗಳ ವಿಷಯದ ಕುರಿತಾಗಿ ನಾಟಕವನ್ನು ಕೂಡ ರಚಿಸಿದ್ದಾರೆ. ಹಾಗಾಗಿ ಅವರ ಮೂಲಕವೇ ಈ ತಿಂಗಳ ವಿಶೇಷತೆಯನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಐಚಂಡ ರಶ್ಮಿ ಮೇಧಪ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಹೇಗಿದೆ ಮಳೆ, ಗಾಳಿ? ಸೂಪರ್ ಆಗಿದೆ. ಮಡಿಕೇರಿ ಅಂದ್ಮೇಲೆ ಕೇಳ್ಬೇಕಲ್ವಾ? ಆಚರಣೆಯಲ್ಲಿ, ನಮ್ಮ ಪದ್ಧತಿಯಲ್ಲಿ, ಪರಂಪರೆಯಲ್ಲಿ ಪ್ರತಿಯೊಂದು ಇದರಲ್ಲೂ ಕೂಡ ಒಂದೊಂದು ತಿಂಗಳಿಗೆ ಒಂದೊಂದು ಮಹತ್ವ ಇದೆ. ಅದರಲ್ಲೂ ಕೂಡ ಈ ಕಕ್ಕಡ ತಿಂಗಳಿಗೆ ವಿಶೇಷ ಮಹತ್ವ ಅಂತ ನಿಮ್ಮ ದೃಷ್ಟಿಕೋನದಲ್ಲಿ ಯಾವ ರೀತಿ ಮಹತ್ವವನ್ನು ಪಡ್ಕೊಂಡಿದೆ ನೀವು ಕಂಡುಕೊಂಡ ಹಾಗೆ, ಮತ್ತೆ ಅದಕ್ಕಿರುವಂತಹ ವಿಶೇಷತೆಗಳನ್ನ ನಾವು ಈ ಮಾತಾಡ್ತಾ ಹೋಗೋಣ. ಕಕ್ಕಡವನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಕಕ್ಕಡ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಈ ಇಂಗ್ಲಿಷ್ ನಲ್ಲಿ ಜಾನ್ವರಿ, ಫೆಬ್ರವರಿ ತಿಂಗಳುಗಳು ಹೇಗಿರುತ್ತೋ ಹಾಗೆ ಕೊಡವ ಭಾಷೆಯಲ್ಲೂ ಕೂಡ ಕಕ್ಕಡ ಒಂದು ತಿಂಗಳು. 12 ತಿಂಗಳು ಇದೆ. ಈಗ ಅಡಮ್ಯಾರಿಂದ ಶುರುವಾಗುತ್ತೆ. ಅಡಮ್ಯಾರು, ಕಾದ್ಯಾರು, ಆದರೆ, ಕಕ್ಕಡ, ಚಿನ್ಯಾರು, ಕನ್ಯಾರು, ತೊಲಿಯಾರು, ಬಿರ್ಚ್ಯಾರು, ದಲ್ಮ್ಯಾರು, ಮಾಲ್ಯಾರು, ಕುಂಬ್ಯಾರು, ಮೀನ್ಯಾರು, ಹೀಗೆ 12 ತಿಂಗಳು ಇದೆ. ಈ ಕಕ್ಕಡ ತಿಂಗಳು ಇಂಗ್ಲಿಷ್ ಕ್ಯಾಲೆಂಡರ್ನ ಜುಲೈ 14-15ರಿಂದ ಆಗಸ್ಟ್ 14-15ರ ಮಧ್ಯದಲ್ಲಿ ಬರ್ತದೆ. ಈ ಕಕ್ಕಡ ಅಂದ್ರೆ ಮೊದಲಿಂದಲೂ ಕೊಡಗಿನಲ್ಲಿ ಜಡಿ ಮಳೆ ಇರುವಂತಹ ತಿಂಗಳು. ಈ ತಿಂಗಳಲ್ಲಿ ಹಾಗಾಗಿ ಕೃಷಿ ಚಟುವಟಿಕೆಗಳು, ಕೊಡಗು ಅಂದ್ರೇನೆ ಕೃಷಿ ಮೂಲ ಇರುವಂತಹ ಸ್ಥಳ. ಹಾಗಾಗಿ ಈ ಕಕ್ಕಡ ತಿಂಗಳಿನಲ್ಲಿ ಕೃಷಿ ಚಟುವಟಿಕೆಗಳು ಇಲ್ಲಿ ಹೆಚ್ಚಾಗಿ ಇರ್ತಾ ಇದ್ವು. ಬಿರುಸುಪಡ್ಕೊಳ್ಳುವಂತಹ ಟೈಮ್ ಅದು. ಆ ತಿಂಗಳಲ್ಲೇ ಈ ಕೃಷಿ ಚಟುವಟಿಕೆಯನ್ನ ಮಾಡಬೇಕು ಅಂತ ಅಂದ್ರೆ, ಈ ಜೋರ್ ಮಳೆ ಇದ್ದ ಟೈಮಲ್ಲೇ ಮಾಡ್ಬೇಕು ಅಂದ್ರೆ ಹೇಗೆ ಅದು? ಹೌದು, ಯಾಕೆಂದ್ರೆ ಮೊದ್ಲಿಂದಲೂ ಒಂದು ಗಾದೆ ಮಾತು ಕೂಡ ಇದೆ, ಆದರೆಯಲ್ಲಿ ಪಿಲ್ಲು, ಕಕ್ಕಡದಲ್ಲಿ ನಿಲ್ಲು ಅಂತ ಹೇಳ್ಕೊಂಡು. ಅಂದ್ರೆ ಈ ಕಕ್ಕಡ ಈ ಸಮಯದಲ್ಲಿ, ಈ ತಿಂಗಳಲ್ಲಿ ಬಿತ್ತಿದ ಇದನ್ನ ನೆಟ್ರೆ ಮಾತ್ರ ಫಸಲು, ಇಳುವರಿ ಹೆಚ್ಚಾಗಿರುತ್ತೆ. ಅದೇ ಬೇರೆ ತಿಂಗಳಲ್ಲಿ ನಾಟಿ ನೆಟ್ರೆ ಅಥವಾ ಇದರಲ್ಲಿ ಹುಲ್ಲು ಜಾಸ್ತಿ ಬರುತ್ತೆ, ಬೆಳೆಯ ಇಳುವರಿ, ಭತ್ತದ ಇಳುವರಿ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಮೊದಲಿನಿಂದಲೂ ಕೃಷಿ ಚಟುವಟಿಕೆಗೆ ಅಂತಾನೆ ಈ ತಿಂಗಳನ್ನ ಮೀಸಲಾಗಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ತಿಂಗಳ ಹವಾಗುಣ, ವಾತಾವರಣ ಎಲ್ಲ ಕೃಷಿಗೆ ಪೂರಕವಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಕಾಣ್ತಾರೆ ನೀವು? ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಗದ್ದೆಗಳು ಇಲ್ಲ, ಗದ್ದೆಗಳೆಲ್ಲ ಸೈಟ್ಗಳಾಗಿ ಕನ್ವರ್ಟ್ ಆಗಿದೆ ಅಂತಾನೆ ಹೇಳ್ಬೇಕು. ಆದ್ರೆ ನಮ್ಮ ಈ ಕೊಡಗಿಗೆ ತಗೊಂಡ್ರೆ ಇವಾಗ ನಮ್ಮ ಮೂಲನೇ ಕೃಷಿ. ನಮ್ಮ ಪ್ರತಿ ಮುಖ್ಯ ಹಬ್ಬಗಳು ಕೂಡ ಕೃಷಿ ಮೂಲದಿಂದನೇ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಕೃಷಿ ಚಟುವಟಿಕೆಗಳು ಹೆಚ್ಚು ಇದ್ದರೇನೆ ಇಲ್ಲಿಯ ಈ ವಾತಾವರಣ ಕೂಡ ಅದಕ್ಕೆ ಪೂರಕವಾಗಿ ಇರ್ತದೆ ಅಂತ ನನ್ನ ನಂಬಿಕೆ. ನೀವು ಹೇಳಿದಾಗೆ ಗದ್ದೆಗಳನ್ನ ಮಾಡೋರು ಕಡಿಮೆ ಆಗ್ತಿದ್ದಾರೆ. ಬಹುಶಃ ಬೇಸರದ ವಿಚಾರ. ಯಾಕಂದ್ರೆ ಗದ್ದೆಗಳು ಈ ಕೊಡಗಿನ ಜೀವನಾಡಿ ಇದ್ದಾಗೆ. ಗದ್ದೆಗಳ ಅವನತಿ ಆದಷ್ಟು ಇಲ್ಲಿನ ವಾತಾವರಣ ಬದಲಾವಣೆ ಆಗ್ತಾ ಹೋಗುತ್ತೆ. ಹವಾಗುಣದ ಮೇಲೂ ಕೂಡ ಬೇರೆ ವ್ಯತಿರಿಕ್ತ ಪರಿಣಾಮ ನಾವು ಈಗೇನು ಕಾಣ್ತಾ ಇದೀವಿ. ಬಹುಶಃ ಇದರ ಕೂಡ ಭಾಗ ಕೂಡ ಒಂದು ಇರ್ಬೋದು. ನಾವು ಗದ್ದೆಗಳನ್ನ ಕಡಿಮೆ ಮಾಡಿದಷ್ಟು ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ. ಬೇರೆ ಬೇರೆ ರೀತಿಯಾದ ಹವಾಮಾನ ಇಲಾಖೆಯವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ.
ಮತ್ತೊಂದು ಈ ಕಕ್ಕಡ ತಿಂಗಳಲ್ಲಿ ಒಂದು ತಿಂಗಳು ಏನಿರುತ್ತೆ 30-31 ದಿನ, ಆ ಸಂದರ್ಭದಲ್ಲಿ ಹಲವು ರೀತಿಯಾದಂತಹ ಆಚರಣೆಗಳನ್ನು ನಾವು ಕಾಣ್ತೀವಿ. ವಿಶೇಷವಾಗಿ ಈ ಖಾದ್ಯಗಳಿಗೆ ಮುಖ್ಯವಾಗಿ ನಾವು ಹೊಟ್ಟೆಗೆ ಏನ್ ಬೇಕು ಗಟ್ಟಿ ಮಾಡ್ಕೊಳ್ಳೋಕೆ ನೋಡ್ತೀವಿ. ಕಕ್ಕಡ ತಿಂಗಳಲ್ಲಿ ಆ ವಿಚಾರದಲ್ಲೂ ಹೆಚ್ಚಿನ ಆಸಕ್ತಿ ಇರುತ್ತೆ, ಮತ್ತೆ ವಿಶೇಷವಾದ ಮಹತ್ವ ಇದೆ. ಇವಾಗ ಹಿಂದಿನ ಸಮಯದಲ್ಲಿ ಹೇಳ್ಬೇಕು ಅಂದ್ರೆ ಕಕ್ಕಡ ಬರುವುದಕ್ಕೆ ಮೊದ್ಲೇ ಆದರೆ ತಿಂಗಳಲ್ಲೇ ಅದಕ್ಕೆ ಯಾವುದು ಪೂರಕವಾಗಿ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಳ್ತಾ ಇದ್ರು, ಶೇಖರಣೆ ಪೂರ್ವ ತಯಾರಿಯಲ್ಲಿ ಇರ್ತಾ ಇದ್ರು. ಯಾಕೆಂದ್ರೆ ಈ ಕಕ್ಕಡ ತಿಂಗಳು ಫುಲ್ ಅಂದ್ರೆ ಈ ತಿಂಗಳು ಇಡೀ ಅವರು ಕೃಷಿಯಲ್ಲೇ ಇರ್ತಾ ಇದ್ರು. ಪ್ರತಿಯೊಂದು ಕೊಡಗಿನ ಪ್ರತಿ ಒಕ್ಕದವರು, ಮನೆತನದವರು, ಕುಟುಂಬದವರು ಪ್ರತಿಯೊಬ್ಬರು ಸಹ ಕೃಷಿನೇ ಮಾಡ್ತಾ ಇದ್ದಿದ್ದು. ಅವಾಗ ಅಲ್ಲಿ ಅವರ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಅಲ್ಲೇ ಇರ್ತಾ ಇತ್ತು. ಅದಕ್ಕಾಗಿ ಆ ತಿಂಗಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳಂತ ಒಂದು ನೀವು ಹೇಳಿದ್ರಿ ಇವಾಗ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ಅದು ಹೇಗೆ ಅಂದ್ರೆ ಇವಾಗ ಮೊದ್ಲೆಲ್ಲ ಭತ್ತ ಮಾಡ್ತಾ ಇದ್ವಿ, ಅಕ್ಕಿ ಮಾಡ್ಬೇಕಾಗಿತ್ತು. ಅಕ್ಕಿ ಮಾಡಿ ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳೋದಾಗ್ಲಿ, ಬೀಸ್ಬೇಕಾಗಿತ್ತು ಅಲ್ವಾ, ಬೀಸಿ ತರಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ರು. ಹಾಗೆ ಸೌದೆ ತಂದು ಒಣಗಿಸಿ ಜೋಡಿಸಿ ಇಡ್ಬೇಕಾಗಿತ್ತು. ಹಾಗೆ ಮಾಂಸ, ಮೀನು ಅವಾಗ ಈಗಿನಾಗೆ ಅಂಗಡಿಗಳಲ್ಲಿ ಅಕ್ಕಿ ಮತ್ತೆ ಅಕ್ಕಿ ಪುಡಿ ಈಗೆಲ್ಲ ರೆಡಿ ಮಾಡ್ತಾ ಇರ್ತೀವಿ, ಅಂಗಡಿಯಲ್ಲಿ ಸಿಗುತ್ತೆ. ಬಟ್ ಆಗ ಅಲ್ಲಿ ಬೆಳೆದವರು ಅವ್ರ ವರ್ಷಕ್ಕೆ ಏನ್ ಬೇಕು ಅದನ್ನ ಅಲ್ಲೇ ಅದರಲ್ಲೇ ತಗೊಳ್ಬೇಕಾಗಿತ್ತು. ಅದನ್ನೆಲ್ಲ ಮಾಡಿ ಇಟ್ಕೊಂಡು ಅದಾದ್ಮೇಲೆ ಇವಾಗ ಅವರಿಗೆ ಅವಾಗಾದ್ರೆ ಯಾವ ಚಿಂತೆ ಇಲ್ಲದೆ ಕೃಷಿಯಲ್ಲಿ ತೊಡಗಿಕೊಳ್ಬಹುದಿತ್ತು. ಫುಡ್ಗೆ ಬೇಕು, ಮನೆಗೆ ಅದು ಬೇಕು, ಸಾಮಾನು ಬೇಕು, ಏನು ಟೆನ್ಷನ್ ಇರ್ತಾ ಇರ್ಲಿಲ್ಲ. ಹಾಗೆ ಇವಾಗ ಮಾಂಸ ಆಗ್ಲಿ ಮೀನಾಗ್ಲಿ ಇವಾಗ ಸಿಗುತ್ತೆ ಅಂದ್ರು ಆವಾಗ ಎಲ್ಲ ಒಣಗಿಸಿ ಇಟ್ಕೊಳ್ತಾ ಇದ್ರು. ಹಾಗೆ ಆ ಹೊತ್ತಲ್ಲಿ ಇವಾಗ ನಮ್ಗೆ ನ್ಯಾಚುರಲ್ ಆಗಿ ಸಿಗುವ ಅಣಬೆಗಳು ಅದು ಕಾಣಸಿಗುವುದೇ ಅಪರೂಪ. ಅವಾಗ ಬೇಕಾದಷ್ಟು ವಿಧ ವಿಧದ ಅಣಬೆಗಳು ಸಿಗ್ತಾ ಇತ್ತು. ಈಗ ಒಂದು ಸಿಕ್ಕಿದ್ರೆ ಫೋಟೋ ತಗೊಂಡು ಹಾಗಾಗಿ ಆ ಅಣಬೆಗಳದ್ದು ಒಂದು ಇದಾದ್ರೆ, ಮತ್ತೆ ಈ ಕಕ್ಕಡ ಕೋಳಿ ಗೊತ್ತೇ ಇದೆ. ಆಮೇಲೆ ಕಣಿಲೆ ನಮ್ಮ ದೇಹದ ಉಷ್ಣಾಂಶವನ್ನ ಅಂದ್ರೆ ಸಂಪೂರ್ಣದಲ್ಲಿ ಇಟ್ಕೊಳ್ಳೋದು, ಉಷ್ಣಾಂಶ ಹೆಚ್ಚು ಮಾಡುತ್ತೆ ಚಳಿ ಟೈಮಲ್ಲಿ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕಣಿಲೆ ಸಾರಂತೂ ಇರ್ತಾ ಇತ್ತು. ಹಾಗೆ ಮತ್ತಿನ್ನೇನು ಹೇಳುವ, ಕೆಸ ಇದರಲ್ಲಿ ತಿನ್ಬಾರ್ದು ಅಂತ ಹೇಳ್ತೀನಿ ನೆಕ್ಸ್ಟ್. ಆಮೇಲೆ ಇದು ಏನು ಏಡಿಗಳು, ಗದ್ದೆ ಉಳುವಾಗ ಮಾಡುವಾಗ ಎಲ್ಲ ಏಡಿಗಳು ಇರ್ತಾ ಇದ್ವು. ಆವಾಗ ಈ ಕೆಲ್ಸದಿಂದ ಮನೆಗ್ ಆದ್ಮೇಲೆ ರುಚಿಯಾಗಿ ಅಡಿಗೆ ಮಾಡ್ಲಿಕ್ಕೆ ತಕ್ಕಂತೆ ಎಲ್ಲ ಸಿದ್ಧತೆಗಳು ಆಗಿರ್ತಾ ಇತ್ತು. ಹಾಗೆ ತರಕಾರಿಗಳಲ್ಲಿ ಹೆಚ್ಚು ದಿವಸ ಇರುವಂತಹ ಕುಂಬಳಕಾಯಿ ಆಗ್ಲಿ, ಸೌತೆ, ಬಳ್ಳರಿ, ಹೀಗೆ ಸೋರೆಕಾಯಿ ಪ್ರತಿಯೊಂದು ತಂದಿಟ್ರೆ ಅಲ್ಲ ಅವರೇ ಬೆಳೀತಾ ಇದ್ರು ತೋಟದಲ್ಲಿ. ಅದನ್ನ ತೆಗೆದು ಅಟ್ಟದಲ್ಲಿ ತೂಗ್ಸಿ ಇಡ್ತಾ ಇದ್ರಂತೆ. ಇಟ್ರೆ ಕೊಳೆಯುತ್ತೆ, ಹಾಗಾಗಿ ತೂಗ್ಸಿ ಇಟ್ರೆ ಅದು ಕೊಳೆಯಲ್ಲ ಅನ್ನೋಕ್ಕಾಗಿ ತೂಗ್ಸಿ ಇಡ್ಬೇಕಾಗಿತ್ತು. ಹಾಗೆ ಈ ಸೀಸನ್ ಅಲ್ಲಿ ಸಿಗ್ತಾ ಇದ್ದಂತ ಮಾವಿನ ಹಣ್ಣು ಅದನ್ನೆಲ್ಲ ಒಟ್ಟು ಹಾಕೋದು ಅಂತ ಹೇಳ್ತೀವಲ್ಲ, ಉಪ್ಪಿಗೆ ಹಾಕಿ ಇಡ್ತಾ ಇದ್ರು. ಉಪ್ಪಿನಕಾಯಿ ಇಡ್ತಾ ಇದ್ರು. ಹೀಗೆ ಆ ತಿಂಗಳಿಗೆ ಏನೆಲ್ಲ ಬೇಕು ಅಂತ ಇದೆ ಅದನ್ನೆಲ್ಲ ಶೇಖರಣೆ ಮಾಡಿ ಇಡುವಂತ ಒಂದು ಪದ್ಧತಿ ಅಂತಾನೆ ಹೇಳ್ಬೋದು ಇರ್ತಾ ಇತ್ತು. ಮತ್ತೊಂದು ಅಂತ ಹೇಳಿದ್ರೆ, ಈಗ ಆ ಟೈಮಲ್ಲಿ ಮಳೆ ಆ ರೀತಿ ಬರ್ತಾ ಇತ್ತು, ಹೊರಗೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗದ ಪರಿಸ್ಥಿತಿ. ಯಾಕಂದ್ರೆ ಗ್ರಾಮೀಣ ಭಾಗಗಳು ಹೊರಗಿನ ಸಂಪರ್ಕ ಬಹಳ ಕಡಿಮೆ. ಬೇರೆ ಟೈಮಲ್ಲೆಲ್ಲ ಹೇಗೆ ನಡ್ಕೊಂಡು ಆದ್ರೂ ಹೋಗಿ ಬರ್ಬೋದಿತ್ತು. ನನಗನ್ಸು ನನ್ನ ತಂಡ ನಮ್ಗೆ ಆ ಹಳೆ ಇದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೂ ಕೂಡ ಆಗಲ್ಲ. ಯಾಕಂದ್ರೆ ಇವಾಗ ಅಷ್ಟು ಚೆನ್ನಾಗಿ ಎಲ್ಲಾ ಕಡೆಗೂ ರಸ್ತೆ ಇದು ಎಲ್ಲ ಚೆನ್ನಾಗಿ ಮನೆಗೆ ತಂದು ಕೊಡ್ತಾರೆ. ಮೊದಲು ಹೋಗಿ ತರಬೇಕು ಅಂತ ಇತ್ತು, ಈಗ ಕೂತು ಓದ್ತಿದ್ರೆ ಮನೆಗೆ ತಂದು ಕೊಡ್ತಾರೆ. ಬಟ್ ಆ ಸಿಚುವೇಶನ್ ಈಗಿನ ಪೀಳಿಗೆಗೆ ಹೇಳಿದ್ರೆ ಅವ್ರಿಗೆ ಕಲ್ಪನೆ ಮಾಡ್ಕೊಳ್ಳೋದು ಸಾಧ್ಯ ಅಲ್ವಾ? ಅದೇ ಹೇಳಿದ್ದು ನಾನು, ನಮ್ಗೆ ಗದ್ದೆಯಲ್ಲಿ ಹೋಗಿ ಕೆಲಸ ಮಾಡೋದು ಕೂಡ ಇವಾಗಿನ ಜನರಿಗೆ ಗೊತ್ತಿಲ್ಲ. ಆವಾಗ ನಾವೆಲ್ಲ ಒಂಥರ ಫಾರ್ಚೂನ್ ಅಂತ ಹೇಳ್ಬೇಕು, ಯಾಕಂದ್ರೆ ನಾವು ಅಟ್ಲೀಸ್ಟ್ ಅದನ್ನ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಅಷ್ಟೇ. ನಿಮ್ಮೂರು ಯಾವ್ದು ಮೇಡಮ್? ನಮ್ಮೂರು ಬಾಡಾಗ ಅಂತ, ಮೂರ್ನಾಡ. ಅಲ್ಲಿನ ಸಿಚುವೇಶನ್ ಹೇಗಿತ್ತು ಈ ಕಕ್ಕಡ ತಿಂಗಳಲ್ಲಿ, ಮಳೆ ಟೈಮಲ್ಲಿ? ಆಕ್ಚುಲಿ ನಾವು ನಮ್ಮ ಮನೇಲಿ ಇರ್ತಾ ಇದ್ದೀವಿ ಕಮ್ಮಿ. ನಮ್ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ವಿ, ನಮ್ಮ ಅಮ್ಮನ ಅಕ್ಕನ ಮನೆಗೆ ಚಂಬೇಬಳ್ಳೂರಲ್ಲಿ. ಅಲ್ಲಿ ನನಗೆ ಇದ್ರೆಲ್ಲ ಸಿನಾರಿಯೋ ಅಲ್ಲಿ ಸಿಕ್ಕಿದ್ದು. ಆಕ್ಚುಲಿ ನಮ್ಮಮ್ಮ ವರ್ಕಿಂಗ್, ಸೊ ಮನೇಲಿ ಇರ್ತಾ ಇದ್ದಿದ್ದು ನಾವು ಕಮ್ಮಿ.
ಈ ಎಲ್ಲ ಅನುಭವ ಆಗಿದೆ. ಈ ಎಲ್ಲ ಅನುಭವ ನನ್ಗೆ ಇವಾಗ್ಲೂ ಕಣ್ಣಿಗೆ ಕಟ್ಟಿದಂಗೆ ಇರೋದು. ಯಾಕೆ ಅಂದ್ರೆ ನಾವು ದೊಡ್ಡಮ್ಮನಲ್ಲಿ ಇದ್ದಿದ್ವಿ, ಅಲ್ಲಿದು ನಾಟಿ ಅದು ಇದೆಲ್ಲ ನಮ್ಗೆ ಅವ್ರ ಮನೆ ಗದ್ದೆ ಸೈಡಿಗೆನೆ ಇರ್ತಾ ಇತ್ತು. ಹಾಗೆ ಪ್ರತಿಯೊಂದು ನಮ್ಗೆ ಕಾಣಿಸ್ತಾ ಇತ್ತು. ಹೋಗ್ತಾ ಇದ್ರ? ಹೋಗಿದ್ದೀವಿ. ಮಳೆ ಎಲ್ಲ ಜೋರ್ ಇರ್ತಿತ್ತ? ಹೌದು, ತುಂಬಾನೇ. ಇನ್ನೊಂದು ವಿಚಾರ ಹೇಳಿದ್ರಿ, ಈ ಮಾಂಸ ಒಣಗಿಸಿ ಇಡೋದು ಅಂತ. ಈಗಿನವ್ರಿಗೆ ಆ ಕಲ್ಪನೆನೇ ಇರ್ಲಿಕ್ಕಿಲ್ಲ. ಇವಾಗೆಲ್ಲ ರೆಡಿ ಮಾಂಸ ಒಣಗಿಸಿ ಕೊಡ್ತಾರೆ, ಆದ್ರೂ ಅದನ್ನ ತಗೊಂಡು ತಿನ್ಲಿಕ್ಕೂ ಇಷ್ಟ ಪಡಲ್ಲ ಅಂತ ಅನ್ಸುತ್ತೆ. ಬಟ್ ಆ ಪ್ರೋಸೆಸ್ ಹೇಗಿರ್ತಿತ್ತು ಅದು? ಪ್ರೋಸೆಸ್ ಕೇಳಿದ್ರೆ ನನ್ಗೆ ಕಷ್ಟ, ನಾನು ಮಾಡಿಲ್ಲ. ಆಕ್ಚುಲಿ ಈ ಪೋರ್ಕ್ ಇದೆ ಅಲ್ವಾ, ಪೋರ್ಕ್ ಇದನ್ನ ಅವರು ತಂದು ಈ ಏನ್ ಹೇಳೋದಕ್ಕೆ ಉತ್ತರಿ ಅಂತ ಹೇಳ್ತೀವಿ, ಒಲೆ ಮೇಲೆ ಇಡೋದ? ಒಲೆ ಮೇಲೆ ಅದ್ರಲ್ಲಿ ಇಟ್ಟು ಬಿಸಿ ಇದ್ರ ಒಲೆ ಶಾಖಕ್ಕೆ ಅದು ಒಣಗ್ತಾ ಇತ್ತು. ಹಾಗೆ ಹೊರಗಡೆನು ಒಣಗಿಸ್ತಾ ಇದ್ರು, ಆದ್ರೆ ಅದ್ರ ಹತ್ರನೇ ಕೂತಿರ್ಬೇಕಾಗಿತ್ತು, ಏನ್ ಹೋಗ್ಬಾರ್ದು ಅನ್ನಂಗೆ. ಆದ್ರೆ ಇದೇ ತಟ್ಟಿಯಲ್ಲಿ ಹಾಕಿ ಒಲೆ ಮೇಲೆ ಒಣಗಿಸಿರ್ತಾ ಇತ್ತು. ಮಳೆಗಾಲಕ್ಕೆ ಬೇಕು ಅಂತ ಹೇಳಿದಾಗ ಅದನ್ನ ತೆಗೆದು ಆಮೇಲೆ ಡಬ್ಬಿಯಲ್ಲಿ ಶೇಖರಿಸಿ ಇಟ್ಕೊಳ್ತಾ ಇತ್ತು. ಚೆನ್ನಾಗಿ ಒಣಗಿದ್ಮೇಲೆ ರುಚಿ ಚೆನ್ನಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಈಗ ಸಿಗುತ್ತಾ? ಅದೇ ಹೇಳಿದ್ದು, ಇವಾಗ ಕೆಲವು ಅಂಗಡಿ ಹೊರಗಡೆ ಅನ್ಸುತ್ತೆ, ಅಂಗಡಿಗಳಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಬಟ್ ಆ ಟೇಸ್ಟ್ ಸಿಗ್ಲಿಕ್ಕಿಲ್ಲ ಅನ್ಸುತ್ತೆ. ಅದು ಅದೇ ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲಿ ಮಾಡಿ ಮಾಡ್ತಾ ಇದ್ದಿದ್ದು. ಇವಾಗ ಬೆಂಕಿದ ಇದ್ರಲ್ಲಿ ಒಣಗೋದು, ಅದು ಟೈಪ್ ಮಾಡೋದು ಅದೇ ಬೆಂಕಿ ಇಲ್ಲ. ಯಾವ ಯಾವ ಆಹಾರಗಳು ಈ ಟೈಮಲ್ಲಿ ತಗೊಳ್ಬಾರದು, ಯಾಕಾಗಿ? ಹೌದು, ಈ ಕಕ್ಕಡ ತಿಂಗಳಲ್ಲಿ ಸೊಪ್ಪುಗಳನ್ನು ತಿನ್ನಬಾರ್ದು ಅಂತಾರೆ. ಆಕ್ಚುಲಿ ಯಾವ ಸೊಪ್ಪುಗಳನ್ನು ತಿನ್ನಬಾರ್ದು. ಇವಾಗ ನಮ್ಗೆ ಗದ್ದೆ ಕಡೆಯಲ್ಲಿ ಸಿಗುವಂತ ತೆರ್ಮೆ ತಪ್ಪು, ಕೆಸು, ಅದರಲ್ಲಿ ಮರ ಕೆಸು ಒಂದು ಬಿಟ್ಟು ಬಾಕಿ ಯಾವ ಸೊಪ್ಪನ್ನು ತಿನ್ನಬಾರ್ದು ಅಂತ ಇದ್ರು. ಮೊದ್ಲಾದ್ರೆ ಅದಕ್ಕೆ ಬೇರೆನೆ ಕಾರಣ ಕೊಡ್ತಾ ಇದ್ರು, ಏನು ಈ ದೆವ್ವದ ಮರಿಗಳು ಇರ್ತವೆ ಹಾಗೆ ಹೀಗೆ ಅಂತ. ಆದ್ರೆ ವೈಜ್ಞಾನಿಕವಾಗಿ ನೋಡ್ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಬಿಸಿಲು ಕಮ್ಮಿ ಇರೋದಕ್ಕಾಗಿ ಈ ಎಲೆಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಆಗುತ್ತೆ ಅಲ್ವಾ, ಅದು ಆಗೋದು ತುಂಬ ಕಡಿಮೆ ರೇಟಲ್ಲಿ ಇರುತ್ತೆ. ಹಾಗಾಗಿ ಅದು ಅಲ್ಲದೆ ಈ ಎಲೆಗಳಲ್ಲೆಲ್ಲ ನೀರು ತುಂಬಿಕೊಂಡು ಅದು ಆವಿಯಾಗಿರಲ್ಲ, ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಅದರಲ್ಲಿ ಸತ್ವಗಳು ಇರ್ತಾ ಇರಲಿಲ್ಲ, ಹಾಗಾಗಿ ಸೊಪ್ಪನ್ನು ತಿನ್ನಬಾರ್ದು ಅಂತಾರೆ. ಆದರೆ ವಿಚಿತ್ರ ಅಂತ ಹೇಳ್ಬೋದು, ಈ ಮದ್ದಿನ ಸೊಪ್ಪು ನಾವು ಈ ಕಕ್ಕಡ 18ರಲ್ಲಿ ಮದ್ದು ಸೊಪ್ಪಿಂದ ರಸ ತೆಗೆದು ಪಾಯಸ ಮಾಡ್ತೀವಿ, ಅಥವಾ ಬೇರೆ ಬೇರೆ ಖಾದ್ಯಗಳನ್ನ ಮಾಡ್ತೀವಿ. ಆ ಸೊಪ್ಪು ಮಾತ್ರ ಈ ಕಕ್ಕಡ ತಿಂಗಳಲ್ಲಿ ಕೊಬ್ಬಿದಂಗೆ ಬೆಳೆಯುತ್ತೆ. ಅದರಲ್ಲಿ 18 ಥರದ ಕಕ್ಕಡ 18ರವರೆಗೆ ದಿನಕ್ಕೆ ಒಂದೊಂದರಂಗೆ 18 ಥರದ ಔಷಧೀಯ ಗುಣಗಳು ಇರ್ತವೆ ಅಂತ ಹೇಳ್ತಾರೆ. ಹಾಗೆ ಕಕ್ಕಡ ಕಳೆದ ಮೇಲೆ ಅದರ ಔಷಧೀಯ ಗುಣಗಳು ಕಮ್ಮಿ ಸಹ ಆಗುತ್ತೆ. ಅದರ ಬಗ್ಗೆ ಮಾತನಾಡ್ತೀನಿ. ಮುಂಚೆ ಈ ಮರ ಕೆಸದ ಹೇಳಿದ್ರಿ, ಈ ಬೇರೆ ನೆಲದಲ್ಲಾಗುವ ಕೆಸವನ್ನ ತಿನ್ಬಾರ್ದು ಅಂತ. ಮರ ಕೆಸನ ಹೇಗೆ? ಅದೇ ಮರ ಕೆಸಿನಲ್ಲಿ ಅಂದ್ರೆ ಅದರಲ್ಲಿ ನೀರು ಹೆಚ್ಚಾಗಿ ಶೇಖರಣೆ ಆಗಿರೋದಿಲ್ಲಲ್ಲ, ಮರ ತಡೆ, ಅದು ಮೋಸ್ಟ್ಲಿ ಅದೇ ಇರ್ಬೋದು, ಅದರ ಕಾರಣ ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಈ ಕೆಸದಲ್ಲಿ ಆದ್ರೆ ಅಥವಾ ಅದರಲ್ಲಿ ಈ ಅದ್ರ ಹಿಂದ್ಗಡೆ ಯಾವುದು ಈ ಹುಳ ಹುಪ್ಪಟೆಗಳು ಈ ಸಂದರ್ಭದಲ್ಲಿ ಮಳೆಯಿಂದ ರಕ್ಷಣೆ ಪಡೀಲಿಕ್ಕಾಗಿ ಅದ್ರ ಕೆಳಗಡೆ ಮೊಟ್ಟೆಗಳನ್ನು ಸಹ ಇಟ್ಟಿರ್ತವೆ. ಹಾಗಾಗಿ ಅದು ತಿನ್ನಬಾರ್ದು, ತಿನ್ಲಿಕ್ಕೆ ಯೋಗ್ಯ ಇರಲ್ಲ ಅಂತ ಅಷ್ಟೇ. ಇನ್ನೊಂದು ಮದ್ದು ಸೊಪ್ಪಿನ ಬಗ್ಗೆ ಹೇಳ್ತಾ ಇದ್ರಿ. ಈ 18 ಬಗೆಯ ಔಷಧಿಗಳು ಬರುತ್ತೆ, ತಿಂದ್ರೆ ಹೊಡೆದು 18ನೇ ದಿನಕ್ಕೆ ಅಂತ. ಅದು ನಮ್ಮ ಪಾರಂಪರಿಕವಾಗಿ ಬಂದಂಥದ್ದು. ವೈಜ್ಞಾನಿಕವಾಗಿಯೂ ಕೂಡ ಅದರಲ್ಲಿ ಸತ್ಯ ಇದೆಯಾ? ಅದರ ವೈಜ್ಞಾನಿಕ ಮಹತ್ವ ಏನಿದೆ? ವೈಜ್ಞಾನಿಕ ಹೆಸರು ಗೊತ್ತಿದೆ, ಜಸ್ಟಿಸಿಯಾ ವಿನೈಡಿಸಿನ್ಸ್ ಅಂತ ವೈಜ್ಞಾನಿಕ ಹೆಸರಿದೆ ಅದಕ್ಕೆ. ಅದರಲ್ಲಿ ಅದೇ ಔಷಧೀಯ ಗುಣ ಇದೆ ಅಂತ ಗೊತ್ತು ನನಗೆ, ಅದರ ಡೀಪ್ ಆಗಿ ನನಗೆ ಅದ್ರ ಬಗ್ಗೆ ಅದು ಕೂಡ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದು. ಅದರಲ್ಲಿ ಅದಕ್ಕೆ ನಾವು ಇವಾಗ ಪಾಯಸ ಮಾಡುವಾಗಲೂ ಅದಕ್ಕೂ ಪುನಃ ನಾವು ಈ ಕಾಳು ಮೆಣಸು ಹಾಕ್ತೀವಿ, ಅದು ಕೊನೆಗೆ ಹಾಕೋದು. ಅದ್ರ ಜೊತೆಗೆ ಚಕ್ಕೆ ಲವಂಗ ಒಂದೊಂದು ಎಲ್ಲ ಹಾಕ್ತೀವಿ. ಹಾಗಾಗಿ ಅದರ ಉಷ್ಣತೆ ಇನ್ನೂ ಜಾಸ್ತಿ ಆಗುತ್ತೆ. ದೇಹದ ಇವಾಗ ನಮಗೆ ಈ ಚಳಿಗೆ ಅದು ಈ ಚಳಿ ನಮಗೆ ತಡ್ಕೊಳ್ಳಿಕ್ಕಾಗಲ್ಲ, ಗದ್ದೆಯಲ್ಲಿರೋರ್ನ ಯೋಚನೆ ಮಾಡಿ ಅವರಿಗೆ ಅದರ
ನೆಸಿಟಿ ತುಂಬಾನೇ ಇರ್ತಾ ಇತ್ತು ಅಂತ. ಅದು ಕೂಡ ಆಗಿನ ಕಾಲದಲ್ಲಿ ಒಂದು ದಶಕದ ಹಿಂದೆ ಹೋದ್ರೆ ಆ ಚಳಿ ಯಾವ ರೀತಿ ಇತ್ತು ಅನ್ನೋದು ಈಗ ನಮ್ಗೆ ಇದೆಲ್ಲ ಚಳಿಯೇ ಅಲ್ಲ ಆ ಲೆಕ್ಕಕ್ಕೆ ನೋಡಿದ್ರೆ. ನಾವು ಸಣ್ಣದು ಇದ್ದಾಗ ಇದನ್ನ ಮಳೆ ಚಳಿ ಎಲ್ಲ ಲೆಕ್ಕ ಹಾಕಿದ್ರೆ ಬಹುಶಃ ಆ ಟೈಮಿಗೆ ಬೇಕಾಗಿ ದೇಹದ ಉಷ್ಣತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಬೇಕಾಗಿ ಈ ರೀತಿಯಾದಂತಹ ಕಾರ್ಯಗಳನ್ನ ತಗೊಳ್ತಾ ಇದ್ರು ಅಂತ. ಅದ್ರ ಆಚೆಗೆ ನಾವು ಮಾತಾಡೋದಾದ್ರೆ ಅನೇಕ ಕಟ್ಟುಪಾಡುಗಳಿದಾವೆ ಮೇಡಮ್ ಈ ಒಂದು ತಿಂಗಳ ಅವಧಿಯಲ್ಲಿ. ಧಾರ್ಮಿಕವಾಗಿರ್ಬೋದು ಅಥವಾ ನಮ್ಮ ನಿತ್ಯದ ಜೀವನದಲ್ಲೂ ಕೂಡ ಕೆಲವೊಂದು ಕಟ್ಟುಪಾಡುಗಳನ್ನ ಹಾಕೊಂಡಿದೆ. ಅದರ ಬಗ್ಗೆ ಆಕ್ಚುಲಿ ಕಕ್ಕಡ ತಿಂಗಳನ್ನೇ ನಿಷೇಧ ತಿಂಗಳು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲ ಆ ಕಟ್ಟುಪಾಡುಗಳನ್ನ ನಾವೇ ಮಾಡ್ಕೊಂಡಿರೋದು. ಅದು ಮೇನ್ ಆಗಿ ಕೃಷಿ ಚಟುವಟಿಕೆಗಳು ಇರೋದ್ರಿಂದ ಅಂತಾನೆ ಹೇಳ್ಬೋದು. ಇವಾಗ ದೇವಸ್ಥಾನಗಳಲ್ಲಿ ಪೂಜೆಗಳಿರಲ್ಲ ಈ ಸಂದರ್ಭಗಳಲ್ಲಿ. ಮತ್ತೆ ಯಾವುದೇ ಸಭೆ ಸಮಾರಂಭ ಅಂತ ಈಗ ಹೇಳಲಿಕ್ಕಾಗಲ್ಲ. ಮದುವೆ ಶುಭ ಕಾರ್ಯಗಳು ಯಾವುದು ಇರ್ತಾ ಇರ್ಲಿಲ್ಲ ಆವಾಗ. ಯಾಕೆಂದ್ರೆ ಅಷ್ಟು ಮಳೆ ಗಾಳಿ ಹಾಗೆ ಇರ್ತಾ ಇತ್ತು. ಹಾಗೆ ಈ ಹೊರಗಡೆ ಬಂದು ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರೋರಿಗೆ ಈ ಸಭೆ ಸಮಾರಂಭಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದ್ರ ಜೊತೆಗೆ ಅಷ್ಟು ಮಳೆ ಇರೋದ ಕಾರಣಕ್ಕಾಗಿ ಈ ಹೊಳೆ ತೋಡುಗಳೆಲ್ಲ ತುಂಬಿ ರಸ್ತೆ ಸಂಚಾರನೂ ಇರ್ತಾ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ತಿಂಗಳನ್ನೇ ನಿಷೇಧ ಅಂತ ಇಟ್ಟಿದ್ದಾರೆ. ಯಾವುದೇ ಚಟುವಟಿಕೆಗಳನ್ನು ಮಾಡಲ್ಲ. ಮತ್ತೊಂದು ಈ ಕೃಷಿ ಚಟುವಟಿಕೆ ಪೀಕ್ ಟೈಮ್ ಎಲ್ಲ ಆ ಟೈಮಲ್ಲಿ ಆದ್ರೆ ಮಾತ್ರ ನೆಕ್ಸ್ಟ್ ಫಸಲಿಗೆ ಇರುವಂತದ್ದು. ಹಾಗಾಗಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಅಲ್ಲಿ ಇರಲಿ ಅನ್ನೋ ಕಾರಣಕ್ಕಾಗಿ ಇರ್ಬೋದು. ಅಂದ್ರೆ ಆ ಹೊತ್ತಲ್ಲಿ ಯೋಚನೆ ಮಾಡ್ಬೇಕಿದೆ. ಈಗಿನಾಗೆ ಬೇರೆ ಬೇರೆ ಉದ್ಯೋಗಗಳು ಅಷ್ಟು ಯಾರು ಹೋಗ್ತಾ ಇರ್ಲಿಲ್ಲ. ಎಲ್ಲ ಬರೀ ಕೃಷಿ ಚಟುವಟಿಕೆನೆ ಅಲ್ಲಿ ಹೆಚ್ಚಾಗಿ ಕಾಣ್ತಾ ಇತ್ತಲ್ವಾ. ಇದರಲ್ಲಿ ನೋಡ್ತಾ ಇರ್ಬೇಕಿದ್ರೆ ಅದಕ್ಕೆ ಮಹತ್ವ ಕೊಡ್ಲಿಕ್ಕಾಗಿಯೇ ಇಂಥ ಸಭೆ ಸಮಾರಂಭಗಳು ಯಾವುದು, ಶುಭ ಸಮಾರಂಭಗಳು ಯಾವುದು ಇರ್ತವೆ. ಅಶುಭ ಕಾರ್ಯಗಳಲ್ಲಿ ಅಂತ ಹೇಳ್ಬೇಕಿದ್ರೆ ಒಂದು ಗಾದೆನೇ ಇದೆ, ಆದರೆಯಲ್ಲಿ ಹುಟ್ಟಬಾರ್ದು ಕಕ್ಕಡದಲ್ಲಿ ಸಾಯಬಾರ್ದು ಅಂತ. ಯಾಕೆಂದ್ರೆ ಆದ್ರೆಯಲ್ಲಿ ಹುಟ್ಟಿದ್ರೆ ಆ ಮಗುದು ಕೇರ್ ತಗೊಳ್ಳೋರು ಯಾರಿರಲ್ಲ. ಆ ಬಾಣಂತಿಯ ಕೇರ್ ತಗೊಳ್ಳೋರು ಯಾರು ಸಿಗೋದು ಅವರಿಗೆ ಅಷ್ಟು ಕಷ್ಟ ಇರುತ್ತೆ. ಹಾಗೆ ಸತ್ರೆ ಅಂತೂ ಹೇಳೋದೇ ಬೇಡ. ಅದು ಸ್ವರ್ಗ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೆ ಆ ಅಂತಿಮ ಕ್ರಿಯೆ ಮಾಡೋರಿಗಂತೂ ನರಕ ದರ್ಶನ ಆಗ್ತಾ ಇತ್ತು. ಯಾಕೆಂದ್ರೆ ಅವಾಗ ಈಗಿನಾಗೆ ವಾಹನಗಳ ವ್ಯವಸ್ಥೆನೂ ಇರ್ತಾ ಇರ್ಲಿಲ್ಲ. ಇವಾಗ ಅಷ್ಟು ದೂರಕ್ಕೆ ಹೋಗಿ ಗುಂಡಿ ತೆಗೆದ್ರು ಒಂದೇ ನಿಮಿಷದಲ್ಲಿ ನೀರು ತುಂಬಿಕೊಳ್ತಾ ಇತ್ತು. ಸುಡುವಂತ ವ್ಯವಸ್ಥೆನ ಯೋಚನೆ ಮಾಡ್ಲಿಕ್ಕೂ ಆಗಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಸತ್ತವರಿಗೆ ಸ್ವರ್ಗ ಇಲ್ಲ ಅಂತ ಈ ರೀತಿಯಕ್ಕೆ ಹೇಳ್ತಾ ಇದ್ರು ಏನೋ ಗೊತ್ತಿಲ್ಲ. ನಿಮಗೆ ಈ ರೀತಿಯ ಅನುಭವ ಆಗಿದೆಯಾ? ನೀವು ಸಣ್ಣ ಬಾಲ್ಯದಲ್ಲಿ ಕಂಡಾಗ ಅಂದ್ರೆ ಸುತ್ತಮುತ್ತ ವ್ಯಾಪ್ತಿಯಲ್ಲಿ? ನಾನು ಇಲ್ಲ, ಶುಭ ಕಾರ್ಯಗಳಿಗೆ ಇಲ್ಲ, ಶುಭ ಕಾರ್ಯಗಳಂತೂ ಈಗ ಮಾಡ್ತಾನೂ ಇರ್ಲಿಲ್ಲ. ಈಗ ಇಂಥ ಕಕ್ಕಡದಲ್ಲಿ ಸತ್ತಿದ್ದು ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಆಗಿನ ಟೈಮ್ಗೂ ಈಗಿನ ಟೈಮ್ಗೂ ಇಷ್ಟೆಲ್ಲ ಹೇಳಿದ್ರಲ್ಲ, ಬೇರೆ ಬೇರೆ ಕೃಷಿ ಚಟುವಟಿಕೆಗಳು ಶುಭ ಕಾರ್ಯಕ್ರಮಗಳು ಎರಡು ಕಂಪೇರ್ ಮಾಡಿದಾಗ ಏನನ್ಸುತ್ತೆ? ಅದೇ ಆಗಿನ ಕಾಲದಲ್ಲಿ ಇದ್ದಂತ ಅಷ್ಟು ಕೃಷಿ ಚಟುವಟಿಕೆಗಳು ಈಗ ಕಮ್ಮಿನೇ ಆಗೋಗಿದೆ. ಅದಕ್ಕೆ ನಾನಾ ಕಾರಣಗಳನ್ನ ಕೊಡ್ಬೋದು ನಾವು. ಆದ್ರೂ ಸಹ ಈ ಕೃಷಿಯೇ ಮೂಲ ಆಗಿರುವಂತ ಈ ಕೊಡಗಿನಲ್ಲಿ ಕೃಷಿ ಚಟುವಟಿಕೆಗಳು ಕಡಿಮೆ ಆಗಿರೋದು ಬೇಸರದ ಸಂಗತಿಯೇ. ಜೊತೆಗೆ ಇವಾಗ ನಮ್ಮ ಪ್ರತಿಯೊಂದು ಹಬ್ಬ ಹರಿದಿನಗಳು ಕೂಡ ಅದರ ಮೂಲನೂ ಕೂಡ ಈ ಕೃಷಿಯೇ ಆಗಿರೋದ್ರಿಂದ ಇವಾಗ ಸುಮಾರು ಸಂಘ ಸಂಸ್ಥೆಗಳು ಅದಕ್ಕಾಗಿ ಕೆಲಸ ಮಾಡ್ತಾ ಇದೆ. ಅದು ಒಂಥರ ಉತ್ತೇಜನಕಾರಿಯಾಗಿ ಕೆಲಸ ಮಾಡ್ತಾ ಇರೋದು ಒಂಥರ ಸ್ವಾಗತಾರ್ಹನೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು, ಈ ಕಕ್ಕಡ ಟೈಮ್ನಲ್ಲಿ ಕೃಷಿ ಚಟುವಟಿಕೆ ಬಗ್ಗೆ ಹೇಳಿದ್ರಲ್ಲ, ಈ ಒಂದು ಗದ್ದೆ ಇದ್ದವರು ಇನ್ನೊಂದು ಕಡೆ ಹೋಗೋದು, ಆ ಗದ್ದೆಯಿಂದ ಈ ಕಡೆ ಬರೋದು, ಈ ಒಂದು ಟೈಮ್ನಲ್ಲಿ ಆ ಚಟುವಟಿಕೆ ಜೋರು ಇತ್ತು. ಅದು ಆಕ್ಚುಲಿ ಮುಯ್ಯಾಳು ಪದ್ಧತಿ ಅಂತ ಹೇಳ್ತೀವಿ. ಈಗ ಅದು ಕಂಡು ಬರೋದೇ ಇಲ್ಲ. ಯಾಕೆಂದ್ರೆ ಇವಾಗ ನಾನ್ ಗದ್ದೆ ಮಾಡ್ತಾ ಇದ್ರೆ ನೀ ಗದ್ದೆ ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಗೆ ನಮ್ಮ ಅವಶ್ಯಕತೆ ಇರಲ್ಲ. ಅದು ಇವಾಗ ಪ್ರತಿಯೊಂದು ಸಹ ನಾವು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾ ಇರೋದಕ್ಕಾಗಿ ಪ್ರತಿಯೊಂದು ಕೃಷಿಯ ಈ ಚಟುವಟಿಕೆಗಳೇ ತುಂಬಾ ಎಕ್ಸ್ಪೆನ್ಸಿವ್ ಆಗೋಗಿದೆ. ಇವಾಗ ಕೆಲಸದವರ ಪ್ರತಿಯೊಂದನ್ನು ನಾವು ಕೆಲಸದವರಿಂದನೇ ಮಾಡಿಸೋದಕ್ಕಾಗಿ ಅವರ ಸಂಬಳ ಅದು ಎಲ್ಲನೂ ಕೂಡ ಜಾಸ್ತಿ ಆಗಿದೆ. ಆದರೆ ಮೊದಲು ಹೀಗೆ ಇರಲಿಲ್ಲ. ಇವಾಗ ನನ್ನ ಕೆಲಸ ಮುಗಿದ ಮೇಲೆ ನಾನು ಮಾಲೀಕರು ದುಡಿತಿದ್ರು, ಮಾಲೀಕರ ಮನೆಯವರು ಎಲ್ಲರೂ ಕೂಡ ದುಡಿತಾ ಇದ್ರು. ಈಗ ಎಲ್ಲ ಹೊರಗಡೆ ಹೋಗಿದ್ದಾರೆ. ಹೌದು, ಅದೇ ಇವಾಗ ಪ್ರಾಬ್ಲಮ್ ಆಗಿರೋದು.
ಆ ವಿಚಾರ ಮುಯ್ಯಾಳು ಅಂತ ಹೇಳಿದ್ರಲ್ಲ, ಅಲ್ಲಿ ಸಂಬಳ ಕೊಡುವಂತ ಹಣ ಕೊಡುವಂತ ವಿಚಾರ ಇರಲಿಲ್ಲ. ಅದೇ ಹೇಳಿದ್ದು, ಇವಾಗ ನನ್ನ ಕೆಲಸ ಆಯ್ತು ಇವತ್ತು, ಇವಾಗ ನಾಡ್ದು ನಾಳೆ ನಿಮ್ಮ ಮನೆಗೆ ಬರೋದು, ನಿಮ್ಮಲ್ಲಿ ನಾಟಿ, ಆವಾಗ ನಾವು ನಿಮ್ಮ ಮನೆಗೆ ಬರ್ತಾ ಇದ್ವಿ. ನಿಮ್ಮಲ್ಲಿ ಅದರ ಇದು ಅಂದ್ರೆ ಈ ನಾಟಿ ಹಬ್ಬದಲ್ಲಿ ನಾಟಿ ಬೇಲಿನ ಗದ್ದೆಯಲ್ಲಿ ಓಟನೂ ಇರ್ತಾರೆ, ನಾಟಿ ಓಟ. ಅದು ಇವಾಗೆಲ್ಲ ಏನು ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗಿ ಓಡಿಸೋದು ಮಾಡೋದು ಎಲ್ಲ, ಹೌದು, ಎಲ್ಲ ಸಹ ಹಾಗೆ ಆಗೋಗಿದೆ. ಆದ್ರೆ ಮೊದ್ಲೆಲ್ಲ ಅದು ನಿತ್ಯದ ಚಟುವಟಿಕೆ, ವರ್ಷದ ತಿಂಗಳಲ್ಲಿ ಅದು ಅಲ್ಲಿ ಇರುವವರು ಎಲ್ಲರೂ ಅದೊಂಥರ ಖುಷಿಗೆ ಓಡ್ತಾ ಇದ್ರು. ಅದೆಲ್ಲ ಅಷ್ಟು ಏನು ಎಲ್ಲರೂ ಮನಸ್ಸಿಗೆ ಹಚ್ಕೊಂಡೇ ಮಾಡ್ತಾ ಇದ್ದಿದ್ದ ಕೆಲಸ. ಇವಾಗೆಲ್ಲ ನಾಟಕೀಯ ಆಗಿದೆ ಅಂತಾನೆ ನನ್ಗೆ ಅನ್ಸುತ್ತೆ. ಎಲ್ಲ ಅಲ್ಲೊಂದು ಸ್ಪೋರ್ಟ್ಸ್ ಮಾಡೋದು, ಅಲ್ಲಿ ನಾಟಿ ಮಧ್ಯದಲ್ಲಿ ಓಡಿಸೋದು, ಎಷ್ಟೊಂದು ಹಿಂಗೆ ಇತ್ತು ಅಂತ ತೋರ್ಸ್ಕೊಳಕ್ಕೆ ಇದ್ರಲ್ಲಿ ಓಡಿ ಫಸ್ಟ್ ಬಂದವರು ಅಂತ ಹೇಳಿದ್ರೆ ಅದೆಲ್ಲ ಒಂಥರ ಶೂರತನ ಅಂತಾನೆ ಹೇಳ್ಬೋದು. ಕೋಳಿ ಎಲ್ಲ ಕೊಡ್ತಿದ್ರಂತ, ಕೋಳಿ ಏನೋ ಫುಡ್ ಇದೆಲ್ಲ ಕೊಡ್ತಿದ್ರಂತೆ. ಅದೇ ಅದು ಬಹುಮಾನ ಸಿಕ್ಕೋದು ಅಂದ್ರೆ ದೊಡ್ಡ ವಿಷಯ ಆಗ್ತಾ ಇತ್ತು ಅವಾಗೆಲ್ಲ. ಚೆನ್ನಾಗಿದಿರ್ಬೋದು ಆ ಟೈಮಲ್ಲಿ ಅದು. ಈಗೆಲ್ಲ ಜನ ಸಿಗೋದು ಕಡಿಮೆ, ಮತ್ತೆ ಬಾಂಡಿಂಗು ಇಲ್ಲ. ಈ ಕಕ್ಕಡ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ, ಇವಾಗ ಸುಮಾರು ಕಡೆಗಳಲ್ಲಿ ಪಂಜು ಇಟ್ಕೊಂಡು ಹೋಗ್ತಾರೆ. ಪಂಜಿನ ಅದು ಇವಾಗ ಹೊಸದು ಅಂತಾನೆ ನನ್ನ ಇದು. ಆಗಿನ ಕಾಲದಲ್ಲಿ ಪಂಜಿ ಇಟ್ಕೊಂಡು ಹೋಗ್ಬೇಕು ಅಂದ್ರೆ ಆಗ್ತಾ ಇರ್ಲಿಲ್ಲ, ಅಷ್ಟು ಮಳೆ ಇರ್ತಾ ಇತ್ತು. ಇವಾಗ ಅದೊಂದು ಹೊಸದಾಗಿದೆ. ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಸೇರ್ಕೊಂಡು ಇವಾಗ ಅದೊಂದು ಕಕ್ಕಡ 18ಕ್ಕೆ ಮಾಡ್ತಾರೆ. ಅದು ಮಾಡೋದು ಒಳ್ಳೇದೇ, ಅದು ಕೆಟ್ಟದ್ದು ಅಂತ ನಾ ಹೇಳ್ತಾ ಇಲ್ಲ. ಅಂದ್ರೆ ಅಟ್ಲೀಸ್ಟ್ ಆ ಹೊತ್ತಿಗಾದ್ರೂ ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಅಂತ ಅಷ್ಟೇ. ಆದ್ರೆ ಹಿಂದೆ ಅಂಥದ್ದೆಲ್ಲ ಮಾಡ್ಲಿಕ್ಕೂ ಸಮಯ ಇರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಅಷ್ಟೇ. ಬಟ್ ಆ ರೀತಿ ಮಾಡೋದು ಒಂದು ರೀತಿಯಲ್ಲಿ ಉಳಿಯುತ್ತೆ. ಬಟ್ ಇಂಥ ಪರಿಸ್ಥಿತಿಗೆ ಬಂತಲ್ಲ ಅಂದ್ರೆ ಯೋಚನೆ ಬೇಸರನೂ ಆಗುತ್ತೆ. ಎಷ್ಟೊಂದು ರಿಚ್ ಆಗಿದ್ದಂತಹ ಕಲ್ಚರ್ ಆದ್ರೆ ಹಾಗೆ ಇರ್ಬೇಕು ಅಂತಲ್ಲ, ಅಂದ್ರೆ ಜನಜೀವನ ಗ್ರೋ ಅಪ್ ಆಗ್ಬೇಕು. ಅದೇ ಅಂದ್ರೆ ಏನ್ ಹೇಳ್ತೀವಿ, ನದಿಯಲ್ಲಿ ನೀರು ಹೊಸ ಹರಿತಾ ಇರುತ್ತೆ, ಹಳೆ ನೀರು ಕೊಚ್ಚಿ ಹೋಗ್ತಾ ಇರುತ್ತೆ. ಹಾಗೆ ನಮ್ಮ ಸಂಸ್ಕೃತಿ ಅಷ್ಟೇ, ಹೊಸದು ಬರುವಾಗ ಅದನ್ನ ಅಲಂಕರಣೆ ಮಾಡ್ಕೊಳ್ಬೇಕು. ಯಾವ್ದು ಬೇಕು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಮೂಲ ಸತ್ವವನ್ನು ಉಳಿಸ್ಕೋಬೇಕು ಅಂತ. ಇನ್ನೊಂದು, ಈ ಕಕ್ಕಡ ತಿಂಗಳಲ್ಲಿ ಕೂದಲು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಕ್ಚುಲಿ ಕೂದಲು ಕಟ್ಟು ಮಾಡಬಾರ್ದು ಅಂತ ಹಾಗೆ ಇವಾಗೆಲ್ಲ ಇಲ್ಲ. ಮೊದಲು ಏನು ಅಂದ್ರೆ, ಈ ಬೆತ್ತದ ಕೊರಂಬೆ ಕೊಡೆ ಅಂತ ಹೇಳ್ತೀವಿ ನಾವು, ಕೋರಿ ಕೊಡೆ ಅಂತ. ಅದು ಬೆಳಗಿಂದ ರಾತ್ರಿವರೆಗೂ ಸಂಜೆವರೆಗೂ ಗದ್ದೆಯಲ್ಲಿ ಕೆಲಸ ಮಾಡುವಾಗ ತಲೆಗೆ ಹಾಕೊಳ್ತಾ ಇತ್ತು. ಆ ಹೊತ್ತಿನಲ್ಲಿ ಅದು ಇವಾಗ ನೀವು ತಲೆಯಲ್ಲಿ ಕೂದಲು ಹಾಕಿದ್ರೆ ಗಾಯಗಳಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕೂದಲಿದ್ರೆ ತಲೆಗೆ ಸೇಫ್ ಅಂತ, ಸೇಫ್, ಮತ್ತೆ ಅದು ಹಿಡ್ಕೊಳ್ಳುತ್ತೆ, ಗಟ್ಟಿಯಾಗಿ ಅಂತ ಇರ್ತದೆ. ನನ್ನಂತ ಹಾಕೊಂಡ್ರೆ ಕೂರೋದಿಲ್ಲ. ನನಗೆ ಇದು ಫಸ್ಟ್ ಟೈಮ್ ಗೊತ್ತಾಗಿದೆ ಯಾಕಾಗಿ ಹಾಕ್ತಾ ಇದ್ರು ಅಂತ. ಆದ್ರೆ ಅದೇ ಹೇಳಿದ್ದು, ಪ್ರತಿಯೊಂದನ್ನು ನಾವು ನಿಯಮ ಅಂತ ಮಾಡಿದಾಗ ಮಾತ್ರ ಪಾಲಿಸೋದು. ಹಾಗಾಗಿ ಆಗಿಂದನೇ ಈ ಕಟ್ಟುಪಾಡು ಹೀಗೆ ಇರ್ಬೇಕು ಅಂತ ಮಾಡಿದ್ದಾರೆ. ಅದಕ್ಕೆ ನಾವು ಅದೇ ಹೇಳಿದ್ದು, ಕಟ್ಟುಪಾಡುಗಳಿಗೆ ಜೋತು ಬೀಳ್ಬಾರ್ದು. ಆದ್ರೆ ಆ ಕಟ್ಟುಪಾಡು ಇಲ್ಲದಿದ್ರೆ ಅದೇ ಪ್ರತಿಯೊಂದು, ಇವಾಗ ನಾನು ಹಾಗೆ ಅನ್ಕೊಳ್ಳೋದು, ಪ್ರತಿಯೊಂದು ಆಚಾರ ವಿಚಾರಕ್ಕೂ ಸಹ ನಮ್ಮದೇ ಆದ ವೈಜ್ಞಾನಿಕ ಕಾರಣವೂ ಸಹ ಇದೆ ಅಂತ ಅನ್ಕೊಳ್ಳೋದು. ಕೇವಲ ಅದು ಅಂತಲ್ಲ, ಈಗ ನಮ್ಮಲ್ಲಿ ಈ ದೇವರ ಕಾಡುಗಳು ಅಂತ ಇದಾವೆ. ಬಹುಶಃ ದೇವರ ಕಾಡು ನಾವು ಆರಾಧನೆ ಮಾಡ್ತಿದ್ದ ಕಾರಣಕ್ಕಾಗಿ ಕೊಡಗಿನಲ್ಲಿ ಅಷ್ಟು ಕಣಕ್ಕೆ ಸಿಗ್ತಾ ಇದೆ. ಅಂದ್ರೆ ಅಲ್ಲಿಂದ ಒಂದು ಎಲೆ ಕೂಡ ಹೊರಗಡೆ ಹೋಗಿ ಭಯ ಭಕ್ತಿ ಇರೋ ಕಾರಣಕ್ಕೆ ಆ ನಿಯಮ ಅದು ಹಾಗೇನೆ ಇರ್ಬೇಕು ಅಂದಿದ್ದಕ್ಕಾಗಿ ಅಟ್ಲೀಸ್ಟ್ ಇಷ್ಟ ಆದ್ರೂ ಇದೆ. ಬಹುಶಃ ಆ ನಿಯಮ ಕಟ್ಟುಪಾಡು ಇರ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ರೋ ಗೊತ್ತಿಲ್ಲ. ಆ ದೇವರ ಭಯದಿಂದ ಭಕ್ತಿಯಿಂದಾಗಿ ಇಷ್ಟ ಪ್ರತಿಯೊಂದು ಅಷ್ಟೇ. ಇವಾಗ ನಾವು ನಮ್ಮ ಆಚಾರ ವಿಚಾರ ಹೇಗೆ ಇನ್ನೂ ಇದೆ ಅಂತ ಹೇಳಿದ್ರೆ ಒಂದು ಭಯ ಭಕ್ತಿ ಇರೋದಕ್ಕೆ, ಅದು ಹಿಂದಿನವರು ನಮ್ಮ ಮನಸ್ಸಲ್ಲಿ ಕೂರಿಸಿದ್ದಕ್ಕೆ ಅಂತಾನೆ ಹೇಳ್ಬೋದು. ಇದ್ರ ಆಚೆಗೆ ಈ ಕಕ್ಕಡ ಮುಗಿತಾ ಬಂದಂಗೆ ಹೇಗಾಗ್ತದೆ ಜನಜೀವನ ಹಿಂದಿನ ಲೆಕ್ಕದಲ್ಲಿ? ಅದೇ ಅದು ಇವಾಗ ಕೃಷಿ ಏನು ನಾಟಿ ಕೆಲಸ ಎಲ್ಲ ಆದ್ಮೇಲೆ ಜನಜೀವನ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಈಗ ಚಿನ್ಯಾರ್ ತಿಂಗ ಬರುತ್ತೆ, ಚಿನ್ಯಾರಲ್ಲಿ ಕೈಲ್ಮುತ್ತ ಬರುತ್ತೆ. ಕೈಲ್ಮುತ್ತ ಅಂದ್ರೆ ಈಗ ಇಷ್ಟು ಕೆಲಸ ಮಾಡಿದ ಈ ಎತ್ತುಗಳಿಗೆ ಅಥವಾ ದನ ಕರುಗಳಿಗೆ ಅವುಗಳನ್ನೆಲ್ಲ ತೊಳೆದು ಮಾಡಿ ಅದೊಂದು ಪೂಜೆ ಮಾಡಿ ಆ ಇದರಲ್ಲಿ ಒಂದು ಹಬ್ಬ ಮಾಡ್ತೀವಿ. ಅದು ಇದು ಕಳ್ದಂಗೆ ಬರುವಂತ ಹಬ್ಬ. ನಾಟಿ ಚಟುವಟಿಕೆ ಎಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡುವಂತ ಹಬ್ಬ ಅದು ಅಷ್ಟೇ. ಅದಾದ್ಮೇಲೆ ಇನ್ನು ಬರೋದು ಕಾವೇರಿ ಸಂಕ್ರಮಣ. ಅದಾದ್ಮೇಲೆ ನಾಟಿ ಇದೆಲ್ಲ ಏನು ಕುಯ್ಲಿಗೆ ಬರೋ ಪ್ರತಿಫಲ ಅಲ್ಲಿ ಸಿಗುತ್ತೆ.
ಅದಕ್ಕೆ ಹೇಳಿದ್ದು ಪ್ರತಿಯೊಂದಕ್ಕೂ ನಮ್ಮ ಮೂಲ ಕೃಷಿಯೇ ಆಗಿದೆ. ಈಗ ಅಂತ ಹೇಳಿದ್ರೆ ಕೇವಲ ಈ ಕಕ್ಕಡ ಅಂತ ಹೇಳಿದ್ರೆ ಕೇವಲ 18ನೇ ದಿನಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಹಿಂದಿನ ವಿಚಾರಗಳ ಯಾರು ಗೊತ್ತಿಲ್ಲ. ಸ್ವಲ್ಪ ಹಿರಿಯರು ಇದ್ರೆ ಮನೇಲಿ ಹೇಳ್ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಈಗಿನ ಜನರೇಷನ್ ಅದು ಕೂಡ ಅದಕ್ಕಾಗೆ ನಾನು ಸ್ವಲ್ಪ ನನಗೆ ತಿಳಿದಷ್ಟು ಅದನ್ನ ಒಂದು ನಾಟಕ ರೂಪದಲ್ಲೋ ಅಥವಾ ಅದು ಬರೆದ್ರೆ ಜನರಿಗೆ ಅದು ತಲುಪುತ್ತೆ ಅನ್ನೋದಕ್ಕಾಗಿ ಒಂದು ಪುಸ್ತಕ ರೂಪದಲ್ಲಿ ಹೊರಗೆ ತಂದೆ. ಇಷ್ಟೊಂದು ಮಾತಾಡೋ ವಿಚಾರನೆಲ್ಲ ಅದರಲ್ಲಿ ಅದ್ಭುತನೂ ಇದೆ. ಸಣ್ಣ ಸಣ್ಣದು ಅಂದ್ರೆ ಇವಾಗ ಈ ಭತ್ತ ಸರಾಯಿ ಮಾಡಿ ಇಟ್ಕೊಳ್ತಾ ಇದ್ರು ಅವಾಗ. ಆ ಸಂದರ್ಭದಲ್ಲಿ ಅಂದ್ರೆ ಈಗಿನಾಗೆ ಇಂಗ್ಲಿಷ್ ಮೆಡಿಸಿನ್ಸ್ ಸಿಗೋದು ತುಂಬಾ ಕಷ್ಟ ಇತ್ತು. ಈ ಮಳೆ ಇಷ್ಟು ಇರುವಾಗ ವೈದ್ಯರ ಹತ್ರ ಹೋಗೋದು ಕಷ್ಟ ಇತ್ತು. ಯಾವಾಗೆಲ್ಲ ನಾಟಿ ವೈದ್ಯ ಪದ್ಧತಿನೇ ಜಾಸ್ತಿ ಇದ್ದದ್ದು. ಆ ಸಂದರ್ಭದಲ್ಲಿ ಈ ಸಣ್ಣ ಸಣ್ಣ ಜ್ವರ ಏನೇ ಕಾಯಿಲೆ ಬಂದರೂ ಕೂಡ ಈ ಭತ್ತ ಸರಾಯಿಯನ್ನು ಕುಡಿಸ್ತಾ ಇದ್ದಂತೆ. ಹಾಗೆ ಈ ಎತ್ತುಗಳಿಗೂ ಕೂಡ ಗದ್ದೆಯಲ್ಲಿ ಉಳುವ ಎತ್ತುಗಳಿಗೂ ಈ ಜೇನಿನ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ರು. ಈಗೆಲ್ಲ ಮಾಡೋಕೆ ಹೋದ್ರೆ ಎತ್ತುಗಳಾಗ್ತಾರ ಕಳ್ಳ ಬಟ್ಟಿಯಿಂದ ಅದಕ್ಕೆ ಹೆಸರು ಕೊಟ್ಕೊಂಡು ಏನಾಗಬಹುದು ಅಲ್ಲ. ಅದು ಅದು ಪಾರಂಪರಿಕ ಕಲ್ಚರ್ ಆಗಿತ್ತು. ಅದು ಆ ಜನಜೀವನಕ್ಕೆ ಏನ್ ಬೇಕು. ಈಗ ಆಧುನಿಕವಾಗಿ ಬೇರೆ ಬೇರೆ ಮದ್ಯಗಳು ಸಿಗುತ್ತೆ ಅವರಿಗೆ, ಹೊರಗಡೆ ರೆಡಿಮೇಡ್ ಸಿಗುತ್ತೆ. ಆದ್ರೆ ಆ ಟೈಮಲ್ಲಿ ಹೊರಗಡೆ ಹೋಗುವಂತ ಅನುಕೂಲತೆ ಇರ್ಲಿಲ್ಲ. ಅವಾಗ ಏನಂದ್ರೆ ಅದೇ ಇವಾಗ ಇರುವಾಗೆ ರಸ್ತೆ ಸಂಚಾರ ಅಷ್ಟು ಚೆನ್ನಾಗಿ ಇರ್ತಾ ಇರ್ಲಿಲ್ಲ. ಎಲ್ಲ ಕಾಡು ರಸ್ತೆಗಳೇ ಇದ್ದಂತ ಕಾಲ. ಏನು ಹೊಳೆ ತೋಡು ದಾಟಿ ಅದೇ ಅಂತ ಸಂದರ್ಭದಲ್ಲಿ ಈಗಿನ ಆಧುನಿಕತೆ ಯೋಚನೆ ಮಾಡಿಯೂ ಇರ್ಲಿಲ್ಲ. ಹೌದು. ಹಾಗಾಗಿ ಆಗಿನ ಕಾಲಕ್ಕೆ ಅದು ಮುಖ್ಯ, ಈಗಿನ ಕಾಲಕ್ಕೆ ಕಾಲ ಬಂದಂತೆ ಕೊಲ ಕಟ್ಟೋದು ಅಂತ ಹೇಳ್ತೀವಿ. ನಾಟಕದ ಬಗ್ಗೆ ಹೇಳ್ತಾ ಇದ್ರಿ. ನಾಟಕ ಯಾವ ಟೈಮಲ್ಲಿ ಬರೆದಿದೆ? ಎಷ್ಟು ವರ್ಷ ಆಯ್ತು? ವರ್ಷ ಲಾಸ್ಟ್ ಇಯರ್ ಬರ್ದಿದ್ದು ಅಷ್ಟೇ, ರೀಸೆಂಟ್ ಆಗಿ ಬರ್ದಿದ್ದು. ಇವಾಗ ಅದರಲ್ಲಿ ಇನ್ನೂ ಒಂದು ಹೇಳಬೇಕು ಅಂತ ಇದೆ. ಈ ಏನು ಕಕ್ಕಡಕ್ಕೆ ಮೊದಲೇ ಮುಗಿಸ್ಬೇಕಾಗಿದ್ದ ಒಂದು ಮುಖ್ಯವಾದ ಕೆಲಸನೂ ಇತ್ತು ಆವಾಗ. ಇವಾಗಲೂ ಮಾಡ್ತಾರೆ, ಹಾಗೇನಲ್ಲ. ಈ ದೇವತಾ ಆರಾಧನೆ ಕ್ರಮ, ದೈವಗಳಿಗೆ ಕೊಡುವುದಾಗಲಿ, ಇವಾಗ ಗುಳಿಗನಿಗೆ, ಪಂಜುರುಳಿ ಅಂತ ದೈವಗಳಿಗೆ ಕೊಡುವುದು ಸಹ ಈ ಕಕ್ಕಡಕ್ಕೆ ತಿಂಗಳಿಗಿಂತ ಮೊದಲೇ ಆಗಬೇಕಾಗಿತ್ತು. ಕಕ್ಕಡ ಶುರುವಾಗಿದ್ದ ಮುಂಚೆ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಈ ಕಕ್ಕಡ ತಿಂಗಳಿಂದ ಅದು ಯಾವುದನ್ನು ಮಾಡೋ ಹಾಗಿಲ್ಲ. ಹಾಗಾಗಿ ಅದಕ್ಕಿಂತ ಮೊದಲೇ ಅವುಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದಾರೆ. ಮನೆಯವರೆಲ್ಲ ಸೇರಿ ಮನೆಯಲ್ಲೇ ಕೊಡ್ತಾರೆ. ಅದು ಆಕ್ಚುಲಿ 5 ಮನೆಗಳಲ್ಲಿ ಸೇರಿ ಅಲ್ಲಿಂದ ಅವುಗಳಿಗೆ ಒಂದೊಂದು ಸ್ಥಾನ ಇರುತ್ತೆ. ಅಲ್ಲಿಗೆ ಹೋಗಿ ಅವರ ಆಚರಣೆ ಹಾಗೆ ಇರುತ್ತೆ. ಈ ನಾಟಕ ಬರೆದ ನಂತರ ಪ್ರದರ್ಶನ ಮಾಡಿದ್ರೆ ಹೇಗೆ? ನಾಟಕ ಅದು ರೇಡಿಯೋದಲ್ಲಿ ಒಂದು ಬಂದಿದೆ, ಇದು ಕಕ್ಕಡದ ಬಂದಿದೆ ಒಂದು ರೇಡಿಯೋ ನಾಟಕ. ಬುಕ್ ಬಂದಿದೆ, ಬುಕ್ ರಿಲೀಸ್ ಆಗಿದೆ. ಅದು ಕೊಡವಡ ನಮ್ಮೆನಾಳು ಅಂತ ಒಂದು ಬುಕ್ ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಕಕ್ಕಡನು ಸೇರಿಸಿದ್ದೀನಿ. ಅದು ಹಾಗೆ ಯಾವುದು ಕೈಲ್ಮೂರ್ತ ಹಬ್ಬಗಳದ್ದು ನಮ್ಮ 3 ಹಬ್ಬ ಇದೆ ಅಲ್ವಾ, ಅದು ಕಾವೇರಿ ಸಂಕ್ರಮಣ, ಹುತ್ತರಿ, ಹೀಗೆ ಅದರ ಆಚರಣೆಗಳು ಹೇಗಿರುತ್ತೆ ಅಂತ ನಮಗೆ ಮರ್ತೋಗ್ಲೂಬಹುದಲ್ವಾ. ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಗೊತ್ತು ಆಗ್ಲಿಕ್ಕಿಲ್ಲ. ಅದೇ ಒಂದು ನಾಟಕ ರೂಪದಲ್ಲಿ ಬಂದ್ರೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಅಂತ ದಾಖಲೆ ಆಗಿರುತ್ತೆ. ಇನ್ಯಾವ ತರ ಒಂದು ನೋಡಿದಾಗ ಹಬ್ಬಗಳು ಈ ರೀತಿ ಇದ್ದು ಆಚರಣೆಗಳು ವರ್ಷಕ್ಕೆ ಆಚರಣೆಗಳು ಅಂದ್ರೆ ಅದರ ಪ್ರತಿಯೊಂದು ಸ್ಟೆಪ್ಗಳು ಸಹ ನಮ್ಗೇನೆ ಗೊತ್ತಿರಲ್ಲ. ಇನ್ನು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಅದು ಅಟ್ಲೀಸ್ಟ್ ಅದು ಒಂದು ನೋಡಿದ್ರೆ ಗೊತ್ತಾಗ್ಬಹುದು ಅನ್ನೋಂಗೆ ಅಷ್ಟೇ. ಈಗ ನಾವ್ ಏನ್ ಮಾಡ್ತೀವಿ ಅದನ್ನೇ ಆಚರಣೆ ಅನ್ಕೊಂಡ್ಬಿಡ್ತಾರೆ ಈಗಿನ ಮಕ್ಕಳೆಲ್ಲ. ಬಹುಶಃ ಹಿಂದಿನ ಅದನ್ನ ಓದಿ ತಿಳ್ಕೊಂಡಾಗ ಹೀಗಿತ್ತು ಅನ್ನೋ ಕಲ್ಪನೆ ಬರ್ಬೋದು ಅಂತ ಅವರಿಗೆ. ಫೀಡ್ಬ್ಯಾಕ್ ಹೇಗೆ ಬಂತು ಆ ಪುಸ್ತಕದ ಬಗ್ಗೆ? ಚೆನ್ನಾಗಿದೆ. ಆಕ್ಚುಲಿ ಅದೇ ಕೊಡವ ಮಕ್ಕಳ ಕೂಟದಿಂದ ಅದನ್ನು ಬಿಡುಗಡೆ ಮಾಡಿದ್ದು, ಚೆನ್ನಾಗಿದೆ ಫೀಡ್ಬ್ಯಾಕ್ ಸಹ. ಈ ಒಟ್ಟಾರೆ ಈ ಕಕ್ಕಡ 18 ಅಲ್ಲದೆ ಕಕ್ಕಡದ ಆಚೆಗಿನ ಹಲವು ವಿಚಾರಗಳನ್ನ ತಿಳಿಸಿದ್ರಿ. ಆರಂಭದಿಂದ ಆ ತಿಂಗಳು ಏನೆಲ್ಲ ಆಗುತ್ತೆ ಪ್ರಕ್ರಿಯೆಗಳು. ಈಗಿನ ಜನರಿಗೆ ನಾನು ಶುರುವಲ್ಲೇ ಹೇಳದೆ, ನಮ್ದು ಹೇಗೆ ಅಂತ ಹೇಳಿದ್ರೆ ಆಟಿ ಕಕ್ಕಡ ಅಂತ ಹೇಳಿದ್ರೆ ಕೇವಲ 18ಗೆ ಮಾತ್ರ ಸೀಮಿತ. ಮದ್ದು ಪಾಯಸ, ಮದ್ದು ಪುಟ್ಟು ಅದನ್ನೆಲ್ಲ ತಿನ್ನೋದು ಅಷ್ಟಕ್ಕೆ ಮಾತ್ರ ನಾವು ಅಂದ್ಕೊಂಡಿದೀವಿ. ಕಕ್ಕಡ ಕೋಳಿ ಅದನ್ನು ಬಿಡೋದಿಲ್ಲ, ಅಷ್ಟೇ ಮಾತ್ರ. ಅದರ ಆಚೆಗೆ ಏನೆಲ್ಲ ಕಾರಣಗಳಿದಾವೆ, ನಮ್ಮ ಪರಂಪರೆಯಿಂದ ಬಂದಂತಹ ಕಾರಣಗಳು, ಜೊತೆಗೆ ವೈಜ್ಞಾನಿಕವಾಗಿರುವಂತಹ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿದ್ರಿ. ಬಹುಶಃ ನಿಮಗೆ ಕಕ್ಕಡ 18ರ ಶುಭಾಶಯಗಳನ್ನ ಹೇಳ್ತಾ ಇದ್ದೇವೆ.
ಕೊನೆಯದಾಗಿ ಏನು ಹೇಳ್ತೀವಿ ಮೇಡಮ್, ನಮ್ಮ ಈಗಿನ ಈ ಕಾರ್ಯಕ್ರಮ ನೋಡ್ತಿರೋರಿಗೆ, ಈಗಿನ ಪೀಳಿಗೆಗೆ ನಮ್ಮ ಹಿಂದಿನ ಆಚಾರ ಪರಂಪರೆಗಳು ಅದರದ್ದೇ ಆದ ಮಹತ್ವ ಇದೆ. ಆ್ಯಕ್ಚುಲಿ ಆಚರಣೆಗಳು ಬರೀ ಆಚರಣೆಗೆ ಸೀಮಿತ ಆಗಿರದೆ ಅದರ ಮುಂದಕ್ಕೂ ಏನು ಮಾಡಬಹುದು ಅಂತ. ಅಂದರೆ ಇವಾಗ ನಾನು ಹೇಳೋದ ಪ್ರಕಾರ ನಮ್ಮ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಕೃಷಿ ಇದೆ. ಆ ಕೃಷಿ ಹಾಗೆ ಅದನ್ನು ಬೆಳೆಸ್ಕೊಂಡು ಹೋಗಬೇಕು, ಹೋದರೆ ಮಾತ್ರ ಕೊಡಗು ಉಳಿಯುತ್ತೆ ಅಂತ ನನ್ನ ಭಾವನೆ. ಕೃಷಿ ಕಡಿಮೆ ಆಗ್ತಾ ಬಂದಷ್ಟು ನಮ್ಮ ಈಗ ಏನು ಮಾತಾಡಿದ್ವಿ ಆ ಆಚರಣೆಯು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಕೃಷಿ ಚಟುವಟಿಕೆ ಈ ಹಿಂದೆ ಇದ್ದಂತಹ, ನಾವು ಆಗಲೇ ಹೇಳಿದಾಗೆ ಹಿಂದೆ ಇದ್ದಂತಹ ಈ ಕಕ್ಕಡ ತಿಂಗಳ ಆಚರಣೆಗಳು, ಆ ಜೀವನ ಶೈಲಿ ಈಗ ಕಾಣೋದಕ್ಕೆ ಸಿಗೋದಿಲ್ಲ. ಅದೇ ಹೇಳಿದ್ದಲ್ವಾ, ಅಗಾದೆ ಮಾತೆ ಇದೆ, ಕಕ್ಕಡದಲ್ಲಿ ಬೆಂಕಿಗೆ ಬಿದ್ದ ಮಗುವನ್ನು ಎತ್ತಲಿಕ್ಕೆ ಸಮಯ ಇರ್ತಾ ಇರಲಿಲ್ಲ ಅವರಿಗೆ. ಆದರೆ ಈಗಿನ ಕಕ್ಕಡ ಬೇರೆ, ಈಗ ಅದನ್ನು ನಾವು ಯೋಚನೆ ಮಾಡಲಿಕ್ಕೂ ಆಗಲ್ಲ. ಆದರೆ ಅದೇ ನಮ್ಮ ಸಂಸ್ಕೃತಿ ಉಳಿಬೇಕು ಅಂದರೆ ನಮ್ಮದು ಮೂಲ ಕೃಷಿ ಸಂಸ್ಕೃತಿಯೇ. ಹಾಗಾಗಿ ಆ ಕೃಷಿ ಸಂಸ್ಕೃತಿನ ಉಳಿಸಿ ಬೆಳೆಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಬೇಕು ಅನ್ನೋದೇ ನನ್ನ ಭಾವನೆ. ಅಂದರೆ ಹಿಂದೆ ಇದ್ದಂಗೆ ಮಳೆಯಲ್ಲಿ ಒದ್ದಾಯ ಹಾಕೊಂಡು ನಡಗುತ್ತಾ ಕೆಲಸ ಮಾಡಬೇಕು ಅಂತಲ್ಲ, ಬಟ್ ಕೃಷಿಯನ್ನು ಉಳಿಸ್ಕೊಳ್ಬೇಕು ಅಂತ. ಕೃಷಿ ವೈಜ್ಞಾನಿಕವಾಗಿಯೂ ಕೃಷಿಯನ್ನು ಇವಾಗ ಬೇರೆ ಬೇರೆ ದೇಶಗಳಿಗೆ ಈಗ ನೋಡಿದರೆ ನಮಗೆ ಏನೇ ಕೆಲಸ ಮಾಡಿದರೂ ನಾವು ಮಾಡ್ತಾ ಇರೋದು ಅನ್ನಕ್ಕಾಗಿ ಅಲ್ವಾ. ಆ ಅನ್ನ ಬೆಳಿಬೇಕು ಅಂದರೆ ರೈತರಿರಬೇಕು, ಭೂಮಿ ಮಾಡಬೇಕು. ಹಾಗಾಗಿ ಆ ಏನು ಕೃಷಿ ಚಟುವಟಿಕೆಗಳು ಇದ್ರೇ ನಾವು ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೇಗೆ ಹೋಗಬೇಕು, ವೈಜ್ಞಾನಿಕ ರೀತಿಯಲ್ಲಿ ಹೇಗೆಲ್ಲ ನಾವು ಕೆಲಸ ಮಾಡಿ ಅದನ್ನು ಉಳಿಸ್ಕೊಂಡು ಹೋಗ್ಬೋದು ಅಂತಲೂ ಚಿಂತನೆ ಮಾಡ್ಬೋದು. ಕೃಷಿಯಲ್ಲಿ ತೊಡಗಿಸ್ಕೊಂಡಷ್ಟು ನಮ್ಮ ಈ ಆಚರಣೆಗಳು ಉಳಿತವೆ, ಎಲ್ಲ ಉಳಿಯುತ್ತೆ ಅಂತ ನನ್ನ. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಮ್ಮ ಜೊತೆಗೆ ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರೆ, ನನಗೂ ಸುಮಾರು ವಿಚಾರ ಗೊತ್ತಿರಲಿಲ್ಲ, ತಿಳ್ಕೊಂಡಂಗಾಯಿತು. ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕೊಡಗು ಕೂರ್ಗ್ ಬಸ್ ವತಿಯಿಂದ ಪ್ರೀತಿಯ ವಂದನೆಗಳು. ವೀಕ್ಷಕರೇ, ಕಕ್ಕಡ 18 ನಾಡಿದ್ದು ಭಾನುವಾರ ಆಚರಣೆ ಇದೆ. ನಮಗೆ ನಾನು ಆಗಲೇ ಹೇಳಿದಾಗೆ ಕಕ್ಕಡ 18 ಅಂತ ಹೇಳಿದ್ರೆ ಮದ್ದು ಪುಟ್ಟು, ಮದ್ದು ಪಾಯಸ, ಬೇರೆ ಬೇರೆ ತಿನಿಸುಗಳನ್ನ ಮಾಡಿ ತಿಂತೇವೆ, ಪತ್ರೊಡೆ ಜೊತೆಗೆ ಕಕ್ಕಡ ಕೋಳಿ ಅಷ್ಟೇ ನಾವು ಸೇರಿಕೊಂಡು ತಿಂದು ಸೆಲೆಬ್ರೇಟ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದರ ಹಿಂದಿನ ಕೃಷಿ, ಜನಜೀವನ, ಆಚರಣೆಯ ಹಿನ್ನೆಲೆ ಯಾಕಾಗಿ ಮಾಡ್ಕೊಂಡು ಬಂದರು, ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ರು. ನಮ್ಮ ಜೀವನ ಶೈಲಿಯಲ್ಲಿ ಅದನ್ನು ಯಾಕಾಗಿ ಅಳವಡಿಸಿಕೊಂಡ್ರು, ಜೊತೆಗೆ ಅದರ ಹಿನ್ನೆಲೆ ವೈಜ್ಞಾನಿಕವಾಗಿ ಏನು ಕಾರಣ ಇದೆ ಅನ್ನೋದನ್ನು ರಶ್ಮಿ ಮೇಧಪ್ಪ ಅವರು ತಿಳಿಸಿದ್ರು. ಬಹುಶಃ ನಿಮ್ಮಲ್ಲಿ ಅನೇಕರಿಗೆ ತಿಳಿದಿರ್ಲಿಕ್ಕಿಲ್ಲ, ನೀವು ಹೊಸ ವಿಚಾರಗಳನ್ನ ತಿಳ್ಕೊಂಡಂಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ತೇನೆ. ಈ ಕಾರ್ಯಕ್ರಮ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಎಲ್ರಿಗೂ ಕಕ್ಕಡ 18ರ ಶುಭಾಶಯಗಳು. ಈ ಮಳೆಗಾಲವನ್ನು ಎಂಜಾಯ್ ಮಾಡಿ ಖುಷಿಯಿಂದ ಕಳೆಯೋಣ. ಎಲ್ರಿಗೂ ಒಳಿತಾಗಲಿ. ಕೂರ್ಗ್ ಬಸ್ಸನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ನಮ್ಮ ಕಂಟೆಂಟ್ಗಳು ಇಷ್ಟ ಆಗಿದ್ದರೆ, ನಿಮ್ಮ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಚಾರ ಖುಷಿಯಾಗಿದ್ದರೆ 4 ಜನಕ್ಕೆ ಶೇರ್ ಮಾಡಿ, ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.